ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ನಾನು ಇವತ್ತು ಶುರು ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಒಂದು ವಾರದ ಮೇಲಾಗಿದೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿ. ರಜೆ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೆಲ್ಲಾದರೂ ಹೋಗೋದಿರುತ್ತೆ ಅಥವಾ ಯಾರಾದರೂ ನಮ್ಮನೆಗೆ ಗೆಸ್ಟ್ ಬರ್ತಾರೆ, ಈ ಥರ ಆಗಿದೆ. ಸೊ ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಆ್ಯಕ್ಚುಲಿ ನನ್ನ ಮಗನ ಬರ್ತಡೇದು ಹಾಕಿದ್ನಲ್ಲ, ಅದ್ರದ್ದು ನೆಕ್ಸ್ಟ್ ಡೇನೇ ವಿಡಿಯೋ ಹಾಕಬೇಕಿತ್ತು, ಬಟ್ ನನಗೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಹಾಕೋಕ್ಕಾಗಲಿಲ್ಲ. ನಿಮಗೆ ಟೈಮ್ ಸಿಕ್ಕಾಗ ಫುಲ್ ವೀಡಿಯೋನ ನೋಡಿ ಒಂದು ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕೋದ್ರಿಂದ ನಮಗೂ ಕೂಡ ಒಂದು ಸ್ಫೂರ್ತಿ. ಬನ್ನಿ, ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ. ಇದಂತೂ ತುಂಬ ಸುಲಭ ರಂಗೋಲಿ ಡಿಸೈನು. ರಂಗೋಲಿ ಹಾಕಕ್ಕೆ ಬರಲ್ಲ ಅನ್ನೋರು ಕೂಡ ಹಾಕ್ಬೋದು. ಪುಟ್ಟದಾದ ರಂಗೋಲಿ ಡಿಸೈನು, ಆದರೆ ಅಷ್ಟೇ ಸುಂದರವಾಗಿ ಕಾಣುತ್ತೆ ಮನೆ ಬಾಗಿಲಿಗೆ. ಬೆಳಿಗ್ಗೆ ಎದ್ದು ಒಂದು ಪುಟ್ಟದಾದಂಥ ಬಾಗಿಲೆಲ್ಲ ತೊಳೆದು ಪುಟ್ಟು ರಂಗೋಲಿ ಹಾಕಿ ಅರಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ವಿ ಅಂತ ಅಂದರೆ ಎಂಥ ಪಾಸಿಟಿವ್ ವೈಬ್ಸ್ ಇರುತ್ತೆ ಗೊತ್ತಾ. ಟ್ರೈ ಮಾಡಿ, ಈಗ ರಜದಲ್ಲಿ ಇರ್ತೀರಲ್ವ, ಮಾಡಿ. ನೋಡ್ತಿದ್ರಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನೋಡ್ತಿರ್ಬೋದು, ಸೇಮ್ ಇರುತ್ತೆ ರೋಟೀನು. ನಂದಂತೂ ರಜೆ ಇರಲಿ ಇಲ್ಲದೇ ಇರಲಿ, ಬೆಳಗ್ಗೆ ಎದ್ದೇಳೋದು, ಸ್ವಲ್ಪ ಯೋಗ ಪ್ರಾಣಾಯಾಮ ಅಥವಾ ಅದೆರಡೂ ಆಗಲಿಲ್ಲ ಅಂದರೆ ವಾಕಿಂಗು, ಇದೆಲ್ಲ ಮುಗಿಸ್ಕೊಂಡು ಬಾಗಿಲು ತೊಳೆದು ನೀರು ಹಾಕಿ ಪೂಜೆ ತಿಂಡಿ. ನನಗೆ ಅಂದರೆ 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಬೇಕು. ಅದು ಸ್ಕೂಲ್ ಇರುತ್ತೋ ಅಥವಾ ನಾನು ಮನೇಲೇ ಇರ್ತೀನೋ ಖಾಲಿ ಕೂತಿರ್ತೀನೋ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಒಟ್ಟು ನನಗೆ ಕೆಲಸ ಬೇಗ ಮುಗಿಬೇಕು. 9-10ರಲ್ಲಿ ಮುಗಿದ್ರೆ ನಾನು ಉಳಿದಿದ್ದು ನಾನು ಸೀರೆ ಕೆಲಸಕ್ಕೆ ಇನ್ನು ಉಳಿದಿದ್ದ ಟೈಮ್ನ ನಾನು ಸ್ಪೆಂಡ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ ಮಲ್ಲಿಗೆ ಗಿಡ ಎಷ್ಟು ಹೂವು ಬಿಟ್ಟಿದೆ ಅಂತ ಹೇಳಿ ಪಾಟಲ್ಲಿ. ಈ ಸಮ್ಮರು ಸ್ಟಾರ್ಟ್ ಆಗೋದಕ್ಕೆ 1 ತಿಂಗಳು ಮುಂಚೆ ನೀವು ರೀಪಾಟ್ನ ಮಾಡಿ ತುದಿಯೆಲ್ಲ ಕಟ್ ಮಾಡಿದ್ರಿ ಅಂತ ಅಂದರೆ ತುಂಬ ಹೂವು ಬಿಡುತ್ತೆ ಮಲ್ಲಿಗೆ ಹೂವು ಗಿಡ. ಅದೇ ಟ್ರಿಕ್ ಅದ್ರದ್ದು. ಒಂದು ಬ್ಯಾಚ್ ಹೂವು ಬಿಟ್ಟಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತುದಿನೆಲ್ಲ ಕಟ್ ಮಾಡಿದ್ವಿ ಅಂದರೆ ಇನ್ನೂ ಅಷ್ಟೇ ಹೂವು ಬಿಡುತ್ತೆ ಸೀಸನ್ ಮುಗಿಯೋವರೆಗೂ. ಈ ಟ್ರಿಕ್ನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲೂ ಮಲ್ಲಿಗೆ ಗಿಡ ತುಂಬ ಹೂವು ಬರುತ್ತೆ. ಇದು ನೋಡ್ತಿರ್ಬೋದು, ಈಗ ಹಿಂದೆ ನಾನೊಂದು 2 ತಿಂಗಳ ಹಿಂದೆ ತೋರಿಸಿದ್ದೆ ಅಂದ್ಕೊತೀನಿ. ಇದೊಂದು 2-3 ಪಾಟ್ ರೀಪಾಟ್ ಮಾಡಿದ್ದು ಎಲ್ಲ ಎಷ್ಟು ಹೆಲ್ದಿಯಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು. ಹಾಗೆಯೇ ಒಂದೇ ಒಂದು ಹಲಸಂದೆ ಕಾಳು ಗಿಡ ಬಂದಿದೆ ನೋಡಿ, ಹಬ್ಬುತ್ತಲ್ಲ ಅದು. ಎಷ್ಟು ಬಿಟ್ಟಿದೆ ಅಂತ ಅಂದರೆ ಒಂದು ಬ್ಯಾಚ್ ಕಿತ್ಕೊಂಡಾಗಿದೆ. ಇದು ಇನ್ನೂ ಒಂದು ಸ್ವಲ್ಪ ಬಿಟ್ಟಿರೋದು ನೋಡ್ತಿರ್ಬೋದು. ಅದು ಆ್ಯಕ್ಚುಲಿ ಗಿಡನೂ ಗ್ರೀನ್ ಇರೋದ್ರಿಂದ ಕಾಣಿಸ್ತಿಲ್ಲ ಕೆಲವೊಂದೆಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಕಡೆ ಎಲ್ಲ ಇದನ್ನು ಹಬ್ಬಿರ್ತಕ್ಕಂಥ ತಡ್ನಿಕಾಳು ಅಥವಾ ಹಲಸಂದೆ ಕಾಳು ಅಂತ ಅಂದ್ಬಿಟ್ಟು ಅಂತೀವಿ. ಅಂದರೆ ಒಂದೇ ಪಾಟಲ್ಲಿ ಕಣಗಲೆ ಗಿಡ ಇದೆ, ಹಾಗೆ ತುಳಸಿ ಗಿಡ ಇದೆ, ಗರ್ಕೆ ಬೇಕಾದಷ್ಟಿದೆ. ಅದ್ರ ಜೊತೆಗೆ ಹಲಸಂದೆ ಕಾಳು ಗಿಡನೂ ಕೂಡ ಇದೆ. ಆದ್ರೂ ಅಷ್ಟು ಹೆಲ್ದಿಯಾಗಿ ಬಂದಿದೆ. ಬನ್ನಿ, ಅದೆಲ್ಲ ಮುಗಿಸ್ಕೊಂಡು ಒಂದು ರೆಸಿಪಿನ ಮಾಡ್ತಿದ್ದೀನಿ. ಕಾಜು ಮಸಾಲ ಮಾಡ್ತಿದ್ದೀನಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ದಪ್ಪ ಸೈಜ್ ಈರುಳ್ಳಿ 2, ಹಾಗೆಯೇ 1 ಹಿಡಿಯಷ್ಟು ಗೋಡಂಬಿನ ಹಾಕಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ, ಎಣ್ಣೆ, ಬೆಣ್ಣೆ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು, ರುಚಿ ಚೆನ್ನಾಗೇ ಬರುತ್ತೆ. ತುಪ್ಪ ಅಥವಾ ಬೆಣ್ಣೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ರುಚಿ. ಅದಕ್ಕೆ ಇವಾಗ ಮತ್ತೆ 1 ಹಿಡಿಯಷ್ಟು ಗೋಡಂಬಿನ ಹಾಕಿ ಹುರ್ಕೊಳ್ಬೇಕಾಗತ್ತೆ. ಆದಷ್ಟು ಕಡಿಮೆ ಉರಿನಲ್ಲಿ ಇಟ್ಕೊಂಡು ಹುರಿದು ಇದನ್ನು ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ತುಂಬ ಕ್ರಿಸ್ಪಾಗಿ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಅಷ್ಟರಲ್ಲಿ ನೋಡಿ ಈರುಳ್ಳಿ ಹಾಗೆ ಗೋಡಂಬಿ 2 ಕೂಡ ನೀಟಾಗಿ ಬೆಂದಿದೆ. ಇದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ಳೋಣ. ಇದನ್ನು ಎತ್ತಿಟ್ಕೊಂಡಾದ್ಮೇಲೆ ಮತ್ತು ಅದೇ ಕಡಾಯಿಗೆ 1-2 ಪಲಾವ್ ಎಲೆ, ಹಾಗೆಯೇ 1-2 ಇಂಚು ಚಕ್ಕೆ, 1-2 ಲವಂಗನ ಹಾಕಿ ಅದಕ್ಕೆ 1 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋಷ್ಟರಲ್ಲಿ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡ್ತಿದ್ರಲ್ಲ, ಅದಕ್ಕೆ ಬೇರೆ ಇನ್ನೇನು ಸೇರಿಸೋದು ಬೇಡ, ಜಸ್ಟ್ ಗೋಡಂಬಿ ಮತ್ತು ಈರುಳ್ಳಿ ಬೇಯಿಸಿ ರುಬ್ಬಿರ್ತಕ್ಕಂಥದ್ದು. ಈಗ ಇಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ 2-3 ಟೊಮೊಟೊ ಹಣ್ಣನ್ನು ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು, ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಅಷ್ಟಿಷ್ಟ ಆಗೋಲ್ಲ, ಬಾಯಿಗೆ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾನು ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಅಚ್ಕಾರದ ಪುಡಿ, ಧನಿಯಾ ಪೌಡ್ರು, ಅರಶಿನದ ಪುಡಿ, ಹಾಗೆಯೇ ಗರಂ ಮಸಾಲ ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಕಡಿಮೆ ಉರಿನಲ್ಲಿ ಇಟ್ಕೊಂಡು ಈ ಥರ ಕೈ ಆಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಕೂಡ ಹೋಗುತ್ತೆ, ಗ್ರೇವಿ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಕಂದರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು 1-2 ನಿಮಿಷ ಹಾಗೆ ಓಪನ್ನಾಗಿ ಬೇಯಿಸ್ಕೊಳ್ಬೋದು. ಹಸಿ ವಾಸನೆ ಎಲ್ಲ ಹೋದ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಗೋಡಂಬಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ನ ತೊಳೆದಿರ್ತಕ್ಕಂಥ ನೀರು ಅಂದರೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ನೀರನ್ನು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ.
ಈಗ ಇದನ್ನು ನೀಟಾಗಿ ಕೈ ಆಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಸೂರಿ ಮೇಥಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. 1 ಸ್ಪೂನು ಅಥವಾ 2 ಸ್ಪೂನು ಕಸೂರಿ ಮೇಥಿ, ಹಾಗೆಯೇ ಹುರಿದಿರ್ತಕ್ಕಂಥ ಗೋಡಂಬಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ ಕಾಜು ಮಸಾಲ ಗ್ರೇವಿ ರೆಡಿ ಆಗುತ್ತೆ. ನೀವು ಹೋಟೆಲಲ್ಲೆಲ್ಲ ತಿಂದಿರ್ತೀರಲ್ಲ, ಸೇಮ್ ಅದೇ ಟೇಸ್ಟ್. ಇಲ್ಲಿ ಟೇಸ್ಟ್ ಮೇಕರ್ ಹಾಕಿಲ್ಲ, ಏನಿಲ್ಲ, ಫ್ರೆಶ್ ಕ್ರೀಮ್ ಕೂಡ ಹಾಕಿಲ್ಲ, ಆದರೂ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಗೋಡಂಬಿನೂ ಕೂಡ ನಾನು ಮೇಲಿಂದ ಹಾಕ್ಕೊಂಡೆ. ನಾನು ಇದ್ರ ಜೊತೆಗೆ ಪುಲ್ಕನ ಮಾಡ್ಕೊಂಡಿದ್ದೆ, ನೋಡ್ತಿದ್ದೀರಲ್ವ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ರೋಟಿ ಅಥವಾ ರೊಟ್ಟಿ ಚಪಾತಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಪುಲ್ಕನ ಮಾಡ್ಕೊಂಡಿದ್ದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ನಾನು ಹೇಳಿಲ್ಲ, ನನ್ನ ಮಗನ ಬರ್ತ್ಡೇ ವ್ಲಾಗ್ ಇತ್ತಲ್ಲ ಅದರದ್ದು ಕಂಟಿನ್ಯೂಷನ್ನೇ ಇದು. ಬಟ್ ನನಗೆ ಆ ಟೈಮ್ಗೆ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಕಾರಣಾಂತರಗಳಿಂದ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ತಡ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದಾದಮೇಲೆ ನೋಡ್ತಿರ್ಬೋದು, ಇದು ಬಂದು ವಾಟರ್ ಆ್ಯಪಲ್ ಅಂತ ಅಂದ್ಬಿಟ್ಟು, ಇದು ಹಣ್ಣು ಸ್ವಲ್ಪ ಅಂದರೆ ಅಂಗಡಿಯಿಂದನೇ ಪರ್ಚೇಸ್ ಮಾಡಿದ್ದು, ಸ್ವಲ್ಪ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ದೆ. ಸರಿ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ, ಅಂದರೆ ಸ್ವಲ್ಪ ಜ್ಯೂಸಿಯಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಹಾಗೆ ತಿಂದ್ವಿ. ಇನ್ನೂ ತುಂಬ ಉಳಿದಿದೆಯಲ್ಲ ಅಂತ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜ್ಯೂಸನ್ನ ಮಾಡ್ತಾಯಿದ್ದೆ. ನೋಡ್ತಿದ್ದೀರಲ್ಲ, ಅದು ಈಸಿ, ಏನಿಲ್ಲ, ಹಣ್ಣು ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಶುಗರ್ ಹಾಕಿದರೆ ಸಾಕು, ತುಂಬ ಬೇಕು ಅಂತೇನಿಲ್ಲ. ಸಮ್ಮರಿಗೆ ಯಾವ ಜ್ಯೂಸ್ ಕೊಟ್ಟರು ಚೆನ್ನಾಗೇ ಇರುತ್ತೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಟೇಸ್ಟ್. ಆ ಹಣ್ಣಂದು ಏನು ಫ್ಲೇವರ್ ಇದೆ ಆ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ. ಇದನ್ನು ಗ್ರೈಂಡ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಜ್ಯೂಸು ರೆಡಿ ಆಗುತ್ತೆ. ಗ್ರೈಂಡ್ ಮಾಡಿ ನಿಮಗೆ ಬೇಕು ಅಂದರೆ ಸೋಸ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಕೂಡ ಕುಡಿಬೋದು. ನಮ್ಮ ಮನೆಯಲ್ಲಿ ನನ್ನ ಮಗ ಕುಡಿಯಲ್ಲ, ಯಾವುದೇ ಜ್ಯೂಸ್ ಆದ್ರೂ ಈ ಥರ ಶೋಧಿಸ್ಬಿಟ್ಟೆ ಕೊಡಬೇಕು. ಸೊ ಹಾಗಾಗಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಹಣ್ಣು ಒಂದು ಸ್ವಲ್ಪ ಲೀಚಿ ಬರುತ್ತಲ್ಲ, ಆ ಥರ ಬರುತ್ತೆ, ತುಂಬ ಹಣ್ಣನ್ನು ಗ್ರೈಂಡ್ ಮಾಡಿರೋದ್ರಿಂದ. ಅದಕ್ಕೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಪುದೀನ ಎಲೆನ ಹಾಕಿ ನಾನಿಲ್ಲಿ ಲೋಟಕ್ಕೆ ಸರ್ವ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಹಣ್ಣಿದೆ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಜ್ಯೂಸು. ಇದೆಲ್ಲ ಆದಮೇಲೆ ಸ್ಯಾರಿ ಕುಚ್ಚಿತ್ತು, ಅದನ್ನು ನಾನಿಲ್ಲಿ ತೋರಿಸ್ತಿದ್ದೀನಿ. ತುಂಬ ಜನ ನನಗೆ ಲೈವ್ ವೀಡಿಯೋದಲ್ಲಿ ಆಗ್ಬೋದು, ಲೈವ್ ಮಾಡ್ತೀನಲ್ಲ ಅದರಲ್ಲಿ, ಅಥವಾ ಎಲ್ಲೋ ಸಿಗ್ತಾರೆ ನೋಡಿ ಪಾರ್ಕಲ್ಲಿ, ಮದುವೆನಲ್ಲಿ, ನೀವು ಕುಚ್ಚನ್ನು ಮಾಡ್ತಿರಲ್ಲ ಪ್ರೊಫೆಷ್ನಲ್ಲಾಗಿ, ಅದರದ್ದು ವೀಡಿಯೋಗಳನ್ನ ನಮಗೆ ತೋರಿಸಿ ಅಂತ ಅಂದ್ಬಿಟ್ಟು. ನೋಡಿ, ಇದು ಕ್ರಿಸ್ಟಲ್ ಬೀಡ್ಸ್ನ ಉಪಯೋಗಿಸ್ಕೊಂಡು ನಾನು ಕುಚ್ಚನ್ನು ಹಾಕ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ತಿದ್ದೀನಿ. ಆದರೂ ಇದನ್ನು ಪೂರ್ತಿಯಾಗಿ ತೋರಿಸಿಲ್ಲ, ನಾನು ಬಂಚ್ ಹಾಕೋದೊಂದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಇನ್ನು ಕ್ರಿಸ್ಟಲ್ ಬೀಡ್ಸ್ನ ಹಾಕಿದ್ದೀನಲ್ಲ ಆ ವಿಡಿಯೋ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಸ್ವಲ್ಪ ಕಷ್ಟನೇ ಕ್ರಿಸ್ಟಲ್ ಬೀಡ್ಸ್ನ ಹಾಕೋದು ದಾರಕ್ಕೆ. ಗೊತ್ತಿರೋರಿಗೆ ಈಸಿ ಅಂತ ಅನಿಸುತ್ತೆ, ಬಟ್ ಹೊಸದಾಗಿ ನೋಡೋರಿಗೆ, ಕಲಿಯೋರಿಗೆ ನೋಡಿ ಈ ಥರ ತುಂಬ ಸಣ್ಣ ಇರುತ್ತೆ ಅದು ಕ್ರಿಸ್ಟಲ್ ಬೀಡ್ಸ್ ಹೋಲು. ಅದನ್ನು ಈ ದಾರದೊಳಗಡೆ ಹಾಕಿ ನಾವು ನಾಟ್ ಹಾಕಬೇಕಾಗುತ್ತೆ. ಆಲ್ರೆಡಿ ಸ್ಯಾರಿನಲ್ಲೇ ಥ್ರೆಡ್ ಇದೆ, ಆ ಥ್ರೆಡ್ನ ಉಪಯೋಗಿಸ್ಕೊಂಡು ನಾನು ಕುಚ್ಚನ್ನ ಮಾಡಿರ್ತಕ್ಕಂಥದ್ದಿಲ್ಲಿ. ಎಕ್ಸ್ಟ್ರಾ ಥ್ರೆಡ್ ಏನು ಹಾಕಿಲ್ಲ, ಅದೇ ಥ್ರೆಡ್ಡಿಗೆ ಕ್ರಿಸ್ಟಲ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ. ಫಸ್ಟಿಗೆ ಟ್ವಿಸ್ಟ್ ಮಾಡಿದಾರಲ್ವ, ಈ ಟ್ವಿಸ್ಟ್ ಮಾಡಿರ್ತಕ್ಕಂಥ ಕುಚ್ಚನ್ನು ಬಿಚ್ಕೊಳ್ಬೇಕಾಗುತ್ತೆ. ಈ ಥರ ಬಿಚ್ಚಿ ನೀಟಾಗಿ ಐರನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅಂದರೆ ಐರನ್ ಮಾಡೋ ಅವಶ್ಯಕತೆ ಇರಲ್ಲ, ಮಾಡ್ಕೊಳ್ಬೋದು. ಹೊಸದಾಗಿ ನೀವು ಕಲ್ತಿದ್ದೀರಾ, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಕುಚ್ಚನ್ನು ಅಂತ ಅನ್ನೋದಾದರೆ ಖಂಡಿತ ಅದು ಐರನ್ ಮಾಡ್ಕೊಳ್ಳಿ, ಏಕೆಂದರೆ ನಿಮಗೆ ಪರ್ಫೆಕ್ಟಾಗಿ ಕೂರಲ್ಲ. ಸೊ ಹಾಗಾಗಿ ಹೇಳ್ತಿರೋದು. ಇಲ್ಲ ನನಗೆ ಮಾಡೋಕ್ಕಾಗತ್ತೆ ಅಂದರೆ ಮಾಡಿ. ನೋಡಿ, ಮೊದಲಿಗೆ ಒಂದು ಸೂಜಿಗೆ ಈ ಥರ ದಾರನ ಹಾಕ್ಕೊಂಡು ನಾಟ್ ಹಾಕ್ಕೊಳ್ಬೇಕು. ತುಂಬ ಉದ್ದ ಇಟ್ಕೊಳ್ಬಾರ್ದು, ಚಿಕ್ಕದಾಗೇ ಇರಬೇಕು ಅದು ನಾಟ್ ಹಾಕ್ಕೊಂಡಿರ್ತಕ್ಕಂಥ ದಾರ. ಅದಕ್ಕೆ ಈಗ ನಾವೇನು ಬಿಚ್ಕೊಂಡ್ವಿ ಸ್ಯಾರಿಯಿಂದ ಕುಚ್ಚನ್ನು, ಅದರಲ್ಲಿ ಒಂದು 10 ಎಳೆ ದಾರದಷ್ಟನ್ನ ತೊಗೊಂಡು ಆ ಒಳಗಡೆಯಿಂದ ಸೇರಿಸಿ ನೋಡಿ ಈ ಥರ ನೀಡಲ್ನ ಹಾಕಿ ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಎಳ್ಕೊಳ್ಬೇಕಾಗುತ್ತೆ ದಾರನ. ಇದು ಆ್ಯಕ್ಚುಲಿ ನಾನು ಹಾಗೆ ಹೇಳಿದ್ರೂ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನೇ ಸ್ವಲ್ಪ ಝೂಮ್ ಹಾಕಿ ಮಾಡಿ ತೋರಿಸ್ತೀನಿ. ನಮಗೇನಂತ ಅಂದರೆ ಕುಚ್ಚನ್ನು ಹಾಕುವಾಗ ಎಷ್ಟು ಬೇಗ ಕುಚ್ಚು ಮುಗಿಸ್ತೀನಿ ಅನ್ನೋದಷ್ಟೇ ನನ್ನ ತಲೆಯಲ್ಲಿರುತ್ತೆ. ವೀಡಿಯೋ ಮಾಡಬೇಕು, ಅದು ಅಪ್ಲೋಡ್ ಮಾಡಬೇಕು ಅನ್ನೋದಕ್ಕಿಂತನೂ ಈ ಸೀರೆ ಯಾವಾಗ ಮುಗಿಸೋದು, ಅಂದರೆ ಎಷ್ಟು ಟೈಮಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀನಿ, ಆ ಟೈಮಲ್ಲಿ ನನಗೆ ಮುಗಿಸ್ಬೇಕಷ್ಟೇ ಅದನ್ನು.
ಸೊ ಹಾಗಾಗಿ ವಿಡಿಯೋ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಡುತ್ತೆ. ಯಾವಾಗಲೂ ಸಾಮಾನ್ಯ ತೋರಿಸಿದ್ದೀನಿ ನಾನು, ಕುಚ್ಚು ಮುಗಿದ ಮೇಲೆ ವೀಡಿಯೋನ ನಾನು ತೋರಿಸಿರ್ತಕ್ಕಂಥದ್ದೇ ಜಾಸ್ತಿ. ಹಾಗಾಗಿ ಕೆಲವೊಬ್ಬರೆಲ್ಲ ಕೇಳಿದರು, ಇಲ್ಲ ನೀವು ಕುಚ್ಚು ಹಾಕ್ತಿರಲ್ಲ ಅದನ್ನು ವೀಡಿಯೋ ಮಾಡಿ ಹಾಕಿ, ನಮಗೆ ಯೂಸ್ ಆಗುತ್ತೆ, ಗೊತ್ತಿಲ್ಲದೆ ಇರೋರಿಗೂ ಕೂಡ ಕಲ್ತ್ಕೋಬೋದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಟ್ರೈ ಮಾಡಿದ್ದೀನಿ. ನೋಡಿ ನಿಮಗೆ ಯಾರಿಗಾದರೂ ಅರ್ಥ ಆಗಿದೆ ಅಂದರೆ ಸರಿ, ಇಲ್ಲ ಅಂತ ಅಂದರೆ ಖಂಡಿತ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಇನ್ನೂ ಸ್ವಲ್ಪ ಡೀಪಾಗಿ ತೋರಿಸ್ತೀನಿ. ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ. ಎಷ್ಟು ಕ್ಯೂಟಾಗಿ ಬಂದಿದೆ ಅಲ್ಲ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬೇಬಿ ಕುಚ್ಗಿಂತನೂ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ, ಬಟ್ ಫಿನಿಶಿಂಗ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿ ಬರುತ್ತೆ. ನೋಡಿ ಕ್ರಿಸ್ಟಲ್ ಬೀಡ್ಸು ನಾನು ಇಲ್ಲಿ ಪಿಸ್ತಾ ಕಲರೇ ಹಾಕಿರೋದ್ರಿಂದ ಅಷ್ಟು ನಿಮಗೆ ಹೈಲೈಟಾಗಿ ಕಾಣಿಸ್ತಿಲ್ಲ. ಬಾಡಿ ಕಲರ್ ಹಾಕಬೇಕಿತ್ತು. ನೋಡಿ ಬಾಡಿ ಕಲರ್ ಸ್ಕೈ ಬ್ಲೂ ಉಂಟಲ್ಲ, ಅದನ್ನು ಹಾಕಿದರೆ ಅದು ಟ್ವಿಸ್ಟ್ ಆದಂಗೆ ಶೈನಿಂಗ್ ಬರ್ತಾಯಿತ್ತು, ತುಂಬ ಚೆನ್ನಾಗಿ ಅನ್ಸೋದು. ಬಟ್ ನನಗೆ ಕೊಟ್ಟಿದ್ದ ಕಸ್ಟಮರು ನೀವು ಪಿಸ್ತಾ ಗ್ರೀನೇ ಹಾಕಿ ಅಂದರು. ಸೊ ಹಾಗಾಗಿ ಪಿಸ್ತಾ ಕಲರೇ ಹಾಕಿದ್ದಾಯಿತು. ಇದು ಬಂದು ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ. ಅವರು ಬಾಡಿ ಫುಲ್ ಪಿಂಕ್ ಇದೆ ಮತ್ತು ಪಲ್ಲು ಬಂದು ಆಫ್ ವೈಟ್ ಇದೆ. ಆಫ್ ವೈಟಿಗೆ ನೋಡಿ ಈ ಥರ ಲೈನ್ಸ್ ಬಂದಿದೆ ಗೋಲ್ಡನ್ ಥ್ರೆಡ್ಡಲ್ಲಿ. ಅಲ್ಲಿಗೆ ಗೋಲ್ಡನ್ ಕಲರೇ ಹಾಕ್ಲಿಕ್ಕೆ ಹೇಳಿದರು, ಬಾಡಿ ಫುಲ್ಲು ಕ್ರೀಮ್ ಕಲರ್ ಹಾಕೋದಕ್ಕೆ ಹೇಳಿದರು. ನೋಡಿ ಥರ ಡಿಫ್ರೆಂಟಾಗಿ ಬಂದಿದೆ. ನಾನು ಬೇಬಿ ಕುಚ್ಚಂತೂ ಎಷ್ಟು ವೆರೈಟಿಲಿ ಹಾಕಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. 4+2, 3+3, 1+1 ಈ ಥರ ತುಂಬ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಬಟ್ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಅಂದರೆ ಕಸ್ಟಮರ್ ಕೆಲವೊಬ್ಬರು ಹೀಗೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಬಟ್ ಕೆಲವೊಬ್ಬರು ನಿಮ್ಗೆ ಹೆಂಗೆ ಅನಿಸುತ್ತೆ, ಈ ಸೀರೆಗೆ ಯಾವುದು ತುಂಬ ಪರ್ಫೆಕ್ಟ್ ಅಂತ ಅನಿಸುತ್ತೆ ಹಾಗೆ ಮಾಡಿ ಅಂತ. ಕೆಲವೊಂದೆಲ್ಲ ನನ್ನ ತಲೆ ಓಡಿಸಿನೇ ಮಾಡಿರ್ತಕ್ಕಂಥದ್ದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿದ್ದೀರ ಅಂತ ಭಾವಿಸ್ದೆ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆಯವರೆಗೆ ನೋಡಿದರೆ ತಪ್ಪದೆ ಒಂದು ಲೈಕು, ಕಮೆಂಟು, ಶೇರು ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.